ಕಳೆಗಟ್ಟಿದ ದಸರಾ ಸಂಭ್ರಮ. ನಂದಿ ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡಿದ ಸಿದ್ದರಾಮಯ್ಯ. ಉತ್ಸವಕ್ಕೆ ಚಾಲನೆ ನೀಡಿದ ಸಾಹಿತಿ ಹಂಪ ನಾಗರಾಜಯ್ಯ. ಬ್ರಾಹ್ಮಣ ಸಾವರ್ಕರ್ ಗೋಮಾಂಸ ತಿಂತಾ ಇದ್ರು, ಜಿನ್ನ ಹಂದಿ ಮಾಂಸ ಸೇವಿಸ್ತಾ ಇದ್ರು. ಮತ್ತೆ ವಿವಾದ ಕೆದಕಿದ ಸಚಿವ ದಿನೇಶ್ ಗುಂಡೂರಾವ್. ಮುಡಾ ಕೇಸ್ನಲ್ಲಿ ಸಿಎಂ ಬೆನ್ನು ಬಿಡದ ಭೀತಿ. ಲೋಕಾಯುಕ್ತ ತಂಡದಿಂದ ಚುರುಕಾದ ತನಿಖೆ. ಈತ ಇಡೀ ವಿಚಾರಣೆಗೆ ಹಾಜರಾಗಲಿರುವಂತಹ ಸ್ನೇಹಮಯಿ ಕೃಷ್ಣ. ಗಣಿದಣಿಯ 14 ವರ್ಷಗಳ ವನವಾಸ ಅಂತ್ಯ. ಇವತ್ತು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಎಂಟ್ರಿ. ಗಂಗಾವತಿಯಲ್ಲಿ ವಿಶೇಷ ಪೂಜೆ. ವಿಜಯಪುರದಲ್ಲಿ ವಿಘ್ನೇಶ್ವರನ ಮೂರ್ತಿಗೆ ಕಲ್ಲೆಸೆತ. ಗಣಪತಿ ಚೌಕ್ನಲ್ಲಿ ಗ್ಲಾಸ್ ಪೀಸ್. ಭಾವೈಕ್ಯತೆಗೆ ಧಕ್ಕೆ ತರೋದಕ್ಕೆ ನಡೀತಾ ಈ ಯತ್ನ. ಕಳೆಗಟ್ಟಿದ ದಸರಾ ಸಂಭ್ರಮ. ನಂದಿ ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡಿದ ಸಿದ್ದರಾಮಯ್ಯ. ಉತ್ಸವಕ್ಕೆ ಚಾಲನೆ ನೀಡಿದ ಸಾಹಿತಿ ಹಂಪ ನಾಗರಾಜಯ್ಯ. ಬ್ರಾಹ್ಮಣ ಸಾವರ್ಕರ್ ಗೋಮಾಂಸ ತಿಂತಾ ಇದ್ರು, ಜಿನ್ನ ಹಂದಿ ಮಾಂಸ ಸೇವಿಸ್ತಾ ಇದ್ರು. ಮತ್ತೆ ವಿವಾದ ಕೆದಕಿದ ಸಚಿವ ದಿನೇಶ್ ಗುಂಡೂರಾವ್. ಮುಡಾ ಕೇಸ್ನಲ್ಲಿ ಸಿಎಂ ಬೆನ್ನು ಬಿಡದ ಭೀತಿ. ಲೋಕಾಯುಕ್ತ ತಂಡದಿಂದ ಚುರುಕಾದ ತನಿಖೆ. ಈತ ಇಡೀ ವಿಚಾರಣೆಗೆ ಹಾಜರಾಗಲಿರುವಂತಹ ಸ್ನೇಹಮಯಿ ಕೃಷ್ಣ. ಗಣಿದಣಿಯ 14 ವರ್ಷಗಳ ವನವಾಸ ಅಂತ್ಯ. ಇವತ್ತು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಎಂಟ್ರಿ. ಗಂಗಾವತಿಯಲ್ಲಿ ವಿಶೇಷ ಪೂಜೆ. ವಿಜಯಪುರದಲ್ಲಿ ವಿಘ್ನೇಶ್ವರನ ಮೂರ್ತಿಗೆ ಕಲ್ಲೆಸೆತ. ಗಣಪತಿ ಚೌಕ್ನಲ್ಲಿ ಗ್ಲಾಸ್ ಪೀಸ್. ಭಾವೈಕ್ಯತೆಗೆ ಧಕ್ಕೆ ತರೋದಕ್ಕೆ ನಡೀತಾ ಈ ಯತ್ನ. ಕಳೆಗಟ್ಟಿದ ದಸರಾ ಸಂಭ್ರಮ. ನಂದಿ ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡಿದ ಸಿದ್ದರಾಮಯ್ಯ. ಉತ್ಸವಕ್ಕೆ ಚಾಲನೆ ನೀಡಿದ ಸಾಹಿತಿ ಹಂಪ ನಾಗರಾಜಯ್ಯ. ಬ್ರಾಹ್ಮಣ ಸಾವರ್ಕರ್ ಗೋಮಾಂಸ ತಿಂತಾ ಇದ್ರು, ಜಿನ್ನ ಹಂದಿ ಮಾಂಸ ಸೇವಿಸ್ತಾ ಇದ್ರು. ಮತ್ತೆ ವಿವಾದ ಕೆದಕಿದ ಸಚಿವ ದಿನೇಶ್ ಗುಂಡೂರಾವ್. ಮುಡಾ ಕೇಸ್ನಲ್ಲಿ ಸಿಎಂ ಬೆನ್ನು ಬಿಡದ ಭೀತಿ. ಲೋಕಾಯುಕ್ತ ತಂಡದಿಂದ ಚುರುಕಾದ ತನಿಖೆ. ಈತ ಇಡೀ ವಿಚಾರಣೆಗೆ ಹಾಜರಾಗಲಿರುವಂತಹ ಸ್ನೇಹಮಯಿ ಕೃಷ್ಣ. ಗಣಿದಣಿಯ 14 ವರ್ಷಗಳ ವನವಾಸ ಅಂತ್ಯ. ಇವತ್ತು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಎಂಟ್ರಿ. ಗಂಗಾವತಿಯಲ್ಲಿ ವಿಶೇಷ ಪೂಜೆ. ವಿಜಯಪುರದಲ್ಲಿ ವಿಘ್ನೇಶ್ವರನ ಮೂರ್ತಿಗೆ ಕಲ್ಲೆಸೆತ. ಗಣಪತಿ ಚೌಕ್ನಲ್ಲಿ ಗ್ಲಾಸ್ ಪೀಸ್. ಭಾವೈಕ್ಯತೆಗೆ ಧಕ್ಕೆ ತರೋದಕ್ಕೆ ನಡೀತಾ ಈ ಯತ್ನ.